ಜೈ ಹಿಂದ್ ಫ್ರೆಂಡ್ಸ್. ಸೊ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಹಾಗೆ ಈ ಸತಿ MTS 2024 ರೈಟ್. ಈಗ ಆಲ್ರೆಡಿ ಏನಪ್ಪಾ ಅಂತಾರೆ ಇದು ಕಾಲ್ ಫಾರ್ಮ್ ಆಗಿದೆ. ಸೊ ಈ ಕಾಲ್ ಫಾರ್ಮ್ ಆದಂತ ಒಂದು ಏನಪ್ಪಾ ಅಂತಾರ ನೋಟಿಫಿಕೇಶನ್ ಬಗ್ಗೆ ನಾವು ಒಂದು ಡೀಟೇಲ್ ಆಗಿ ನೋಡೋಣ. ಏನೇನಂತಾರೆ ಎಕ್ಸಾಮ್ ಯಾವ ಡೇಟ್ಸ್ ಇದೆ, ಅದೇ ರೀತಿ ಏಜ್ ಲಿಮಿಟ್ ಏನಿದೆ, ಸೊ ದೆನ್ ಕ್ವಾಲಿಫಿಕೇಶನ್ ಏನಿರಬೇಕು, ಸೊ ಈ ತರ ಏನಪ್ಪಾ ಅಂದ್ರೆ ಎಲ್ಲಾನು ನೋಡೋಣ. ಅದ್ರ ಜೊತೆ ಯಾವ ತರ ಸಿಲೆಬಸ್ ಇದೆ, ದೆನ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕಾದ್ರೆ ಏನ್ ಪ್ರೊಸೆಸ್ ಇದೆ ಅನ್ನೋದನ್ನ ನಾವು ನೋಡೋಣ. ಯಾಕಂದ್ರೆ ಸೊ ಎಲ್ಲಾ ಜನನು ಕೂಡ ಅಪ್ಲೈ ಮಾಡ್ತಾರೆ, ಬಟ್ ಇದನ್ನ ಪಾಸ್ ಮಾಡುವಂತ ಪ್ರೊಸೆಸ್ ಗೊತ್ತಿರೋದಿಲ್ಲ. ಸೊ ಅದಕ್ಕಾಗಿ ನೀವೇನಪ್ಪಾ ಅಂದ್ರೆ ಈ ಎಕ್ಸಾಮ್ಸ್ ಅನ್ನು ಯಾವ ರೀತಿ ಪಾಸ್ ಮಾಡ್ಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಸಂಪೂರ್ಣವಾಗಿ ಈ ವಿಡಿಯೋನ ನೀವು ನೋಡ್ರಿ. ಸೊ ಯಾವ ರೀತಿ ಎಕ್ಸಾಮ್ ಪಾಸ್ ಮಾಡ್ಬೇಕು ಅನ್ನೋದು ನೋಡಿ ಆ ತರ ನೀವು ಪ್ರಿಪರೇಷನ್ ಮಾಡಿ ಈ ಎಕ್ಸಾಮ್ಸ್ ಅನ್ನ ನೀವು ಪಾಸ್ ಮಾಡ್ಬೋದು. ಸೊ ಹಾಗಾದ್ರೆ ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಟೋಟಲ್ ಪೋಸ್ಟ್ ಇರೋದು ನೋಡ್ರಿ ಎಷ್ಟಪ್ಪಾ ಅಂತಾರೆ 8,326. ಅದರಲ್ಲಿ ನಮಗೆ ಏನಪ್ಪಾ ಅಂದ್ರೆ MTS ಗೆ ಏನಪ್ಪಾ ಅಂತಾರೆ ಇಲ್ಲಿ 4,887 ಪೋಸ್ಟ್ ಇತ್ತು. ದೆನ್ ಹವಾಲ್ದಾರ್ ಪೋಸ್ಟ್ ಗೆ ಏನಪ್ಪಾ ಅಂತಾರೆ 3,439 ಪೋಸ್ಟ್ಗಳು ಸೊ ಈ ರೀತಿ ಡಿವೈಡ್ ಆಗ್ತಾ ಇದಾವೆ. ಸೊ ದೆನ್ ಹಾಗಾದ್ರೆ ನೀವು ಇದು ಮಾಡ್ಬೇಕಾದ್ರೆ ಏನ್ ಎಲಿಜಿಬಿಲಿಟಿ ಇರಬೇಕು, ಸೊ ದೆನ್ ಹಾಗಾದ್ರೆ ನಿಮ್ ಎಲಿಜಿಬಿಲಿಟಿ ಏನಿರ್ಬೇಕು, ಸೊ ಇದನ್ನ ನಾವೇನಪ್ಪಾ ಅಂತಾನೆ ಒಂದು ಮುಂದಿನ ಸ್ಲೈಡ್ಸ್ ಅಲ್ಲಿ ನಾವು ನೋಡೋಣ. ಸೊ ಎಲ್ಲಾನು ಡೀಟೇಲ್ ಆಗಿ ನೋಡೋಣ. ಅದಾದ್ರೂ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಈ ಕೆಳಗೆ ಕೊಟ್ಟಿರುವಂತ ಯಾವುದೇ ಒಂದು ನಂಬರ್ ಮೇಲೆ ನೀವು ಕಾಲ್ ಮಾಡಿ ಸೊ ನೀವು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು, ರೈಟ್. ಸೊ ಹಾಗಾದ್ರೆ ನೋಡ್ರಿ ಏಜ್ ಲಿಮಿಟ್ ಏನಿದೆ. ಸೊ ಏಜ್ ಲಿಮಿಟ್ ನೋಡ್ರಿ 1/8/2024 ಒಂದು ಸಂಬಂಧಿಸಿದಂತೆ ಅಂದ್ರೆ ಆ ದಿನದಂದು. ಓಕೆ, MTS ಮಾಡ್ಬೇಕಿತ್ತಪ್ಪ ಅಂದ್ರೆ ನೋಡ್ರಿ ಅನ್ರಿಸರ್ವ್ಡ್ ಅಂದ್ರೆ ಜನರಲ್ ಕ್ಯಾಟಗರಿ ಅವ್ರಿಗೆ 25 ವರ್ಷ ವಯಸ್ಸಿರ್ಬೇಕು. ಅದೇ OBC ಅವ್ರು ನೋಡ್ರಿ 28 ವರ್ಷ ಅಂದ್ರೆ 3 years ಪ್ಲಸ್ ಇರ್ತದೆ. ಇದನ್ನ SC/ST ಅವ್ರಿಗೆ ಏನಪ್ಪಾ ಅಂದ್ರೆ 30 ವರ್ಷ ಅಂದ್ರೆ ಜನರಲ್ ಅವ್ರಿಗಿಂತ 5 ವರ್ಷ ಅವ್ರಿಗೆ ರಿಲ್ಯಾಕ್ಸೇಷನ್ ಇರ್ತದೆ. ಸೊ ಅದೇ ರೀತಿ ನೋಡ್ರಿ ನೀವು ಹವಾಲ್ದಾರ್ ಪೋಸ್ಟ್ಗೆ ಏನಾದ್ರು ಮಾಡ್ಬೇಕಿತ್ತಪ್ಪ ಅಂದ್ರೆ ಜನರಲ್ ಮೆರಿಟ್ ಇತ್ತಂದ್ರೆ 27 ವರ್ಷ, OBC 30 ವರ್ಷ, SC/ST ಅವರು 32 ವರ್ಷದವರೆಗೂ ನೀವು ಅಪ್ಲೈ ಮಾಡಬಹುದು. ಅಂದ್ರೆ ನಿಮ್ ಏಜ್ ಏನಪ್ಪಾ ಅಂದ್ರೆ 1/8/2024 ಸೊ 18ರಿಂದ ಈ ಕೊಟ್ಟಂತ ಏಜ್ ಅಲ್ಲಿ ನೀವು ಇರಬೇಕು, ರೈಟ್. ಸೊ ಅದೇ ರೀತಿ ನಾವು ನೋಡ್ಬೇಕಾದ್ರೆ ಸೊ ನೆಕ್ಸ್ಟ್ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ನೋಡ್ರಿ 1/8/2024 ಒಳಗಾಗಿ ನಿಮ್ದು ಏನಾಗಿರ್ಬೇಕಪ್ಪ ಅಂತಾರೆ 10th ಪಾಸ್ ಆಗಿರಬೇಕು. ಅಂದ್ರೆ ನೀವೇನಾದ್ರೂ ಇವಾಗ SSLC ಎಕ್ಸಾಮ್ ಬರ್ದು ಅಥವಾ 10th ಎಕ್ಸಾಮ್ ಬರ್ದು ಸೊ ಇನ್ನು ವೇಟ್ ಮಾಡ್ತಾ ಇದ್ರೆ ಅದು ನಿಮ್ಮ ಈ ತಿಂಗಳ 31 ಒಳಗಾಗಿ ಬಂದ್ರೆ ನೀವು ಕೂಡ ಎಲಿಜಿಬಲ್ ಅಂದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತೀರಿ. ಬಟ್ ಏಜ್ ಮಾತ್ರ ಏನಾಗಿರ್ಬೇಕು 18 ಮೇಲ್ಪಟ್ಟಿರ್ಬೇಕು, ರೈಟ್. ಸೊ ದೆನ್ ಇದಾದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಸೊ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ನೋಡ್ಬೋದು MTS ಎಕ್ಸಾಮ್ ಅಲ್ಲಿ ಮೊದಲು ಏನಪ್ಪಾ ಅಂತಾರೆ ಇಲ್ಲಿ ಆನ್ಲೈನ್ ಎಕ್ಸಾಮ್ ಇದೆ. ಆನ್ಲೈನ್ ಎಕ್ಸಾಮ್ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೊ DV. ಸೊ ಇದಾದ ತಕ್ಷಣ ನಿಮಗೆ ಏನಪ್ಪಾ ಅಂತಾರೆ ಒಂದು ಸೊ ಸೆಲೆಕ್ಷನ್ ಆರ್ಡರ್ ಕೊಡ್ತಾರೆ, ಜಾಯ್ನಿಂಗ್ ಲೆಟರ್ ಬರ್ತಾ ಇದೆ. ಸೊ ಅದೇ ರೀತಿ ಬಟ್ ಹವಾಲ್ದಾರಿಗೆ ನಾವು ನೋಡಿದಾಗ ಹವಾಲ್ದಾರಿಗೆ ಫಸ್ಟ್ ಇರೋದೇನಪ್ಪಾ ಅಂದ್ರೆ ಆನ್ಲೈನ್ ಎಕ್ಸಾಮ್. ಆನ್ಲೈನ್ ಎಕ್ಸಾಮ್ ಆದ್ಮೇಲೆ PET PST ಅಂದ್ರೆ ಫಿಸಿಕಲ್ ಟೆಸ್ಟ್. ದೆನ್ ಅದಾದ ತಕ್ಷಣ ಏನಪ್ಪಾ ಅಂತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಸೊ ದೆನ್ ಇನ್ಕ್ಲೂಡಿಂಗ್ ಮೆಡಿಕಲ್ ಇರ್ತದೆ, ರೈಟ್. ಸೊ ಈ ಎಲ್ಲ ಪ್ರೊಸೆಸ್ ಏನಪ್ಪಾ ಅಂದ್ರೆ ನಮಗೆ ಹವಾಲ್ದಾರ್ದಂತೆ. ಸೊ ದೆನ್ ಸೊ ಅಗೇನ್ ನಾವು ಒಂದು ಮುಂದಿನ ಪ್ರೊಸೆಸ್ ಅಲ್ಲಿ ನೋಡ್ಬೇಕಾದ್ರೆ ಸೊ ನೋಡ್ರಿ ಇಲ್ಲಿ ಆನ್ಲೈನ್ ಎಕ್ಸಾಮ್ ಇದೆ. ಸೊ ಆನ್ಲೈನ್ ಎಕ್ಸಾಮ್ ನೋಡ್ರಿ ಆನ್ಲೈನ್ ಎಕ್ಸಾಮ್ ಪ್ಯಾಟರ್ನ್ ನೀವು ನೋಡ್ಬೋದು. ಸೊ ಇಲ್ಲಿ ಸೆಷನ್ 1 ಮತ್ತು ಸೆಷನ್ 2 ಅಂತೇಳಿ ಡಿವೈಡ್ ಆಗ್ತಾ ಇದೆ, ಕರೆಕ್ಟಾ. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಗೆ ಎಕ್ಸಾಮ್ ಪ್ರೊಸೆಸ್ ಗೊತ್ತಿರೋದಿಲ್ಲ. ಸೊ ಎಕ್ಸಾಮ್ ಪ್ರೊಸೆಸ್ ನೋಡ್ರಿ ಹೆಂಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಸೆಷನ್ 1 ಮತ್ತು ಸೆಷನ್ 2 ಅಂತಿದೆ. ಸೆಷನ್ 1 ನಲ್ಲಿ ನೀವು ನೋಡ್ಬೋದು ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಇದೆ, ರೈಟ್. ಸೊ ಒಟ್ಟಾರೆಯಾಗಿ ನೋಡ್ರಿ ಮ್ಯಾಥ್ಸ್ 20 ಕ್ವಶನ್ ಇದಾವೆ, ದೆನ್ ರೀಸನಿಂಗ್ 20 ಕ್ವಶನ್ ಇದಾವೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ತರ. ಸೊ ಏನಪ್ಪಾ ಅಂತಾರೆ ಟೋಟಲ್ 60 ಮಾರ್ಕ್ಸ್ ಇದೆ. ಇಲ್ಲೂ ಕೂಡ 60 ಮಾರ್ಕ್ಸ್ ಇದೆ. ಅಂಡ್ ಟೈಮ್ ಇರೋದೇನಪ್ಪಾ ಅಂತ 45 ನಿಮಿಷ. ಓಕೆ, ದೆನ್ ಅದಾದ ತಕ್ಷಣ ನೋಡ್ರಿ ಸೆಷನ್ 2 ದಲ್ಲಿ ಏನಪ್ಪಾ ಅಂತಾರೆ 1ನೇ ಸೆಷನ್ ಏನಿದೆ. ಸೊ ದೆನ್ ಜನರಲ್ ಅವೇರ್ನೆಸ್, ಅದರಲ್ಲಿ 2ನೇದು ಏನಪ್ಪಾ ಅಂತಾರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ. ಸೊ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ಮತ್ತು ಕಾಂಪ್ರಿಹೆನ್ಷನ್ ಪಾರ್ಟ್. ಸೊ ಇಲ್ಲಿ ನೀವು ನೋಡ್ಬೋದು ಸೊ ಜನರಲ್ ಅವೇರ್ನೆಸ್ ಸಂಬಂಧಪಟ್ಟಂಗೆ 25 ಕ್ವಶನ್ ಇದಾವೆ. ದೆನ್ ಇಂಗ್ಲಿಷ್ ಸಂಬಂಧಪಟ್ಟಂಗೆ 25 ಕ್ವಶನ್ ಇದಾವೆ. ಇಲ್ಲಿಯೂ ಕೂಡ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತದೆ. ಸೊ ಹಿಂಗಾಗಿ ಏನಪ್ಪಾ ಅಂದ್ರೆ 75 ಈ ತರ ಮಾರ್ಕ್ಸ್ ಬರ್ತದೆ. ಇದು ಕೂಡ ಏನಪ್ಪಾ ಅಂದ್ರೆ 45 ನಿಮಿಷ, ರೈಟ್. ನೀವು ಇಲ್ಲಿ ನಾವು ಒಂದು ಅಬ್ಸರ್ವ್ ಏನ್ ಮಾಡಬಹುದಪ್ಪ ಅಂತಾರೆ ಈ 2 ಎಕ್ಸಾಮ್ಗಳು ಕೂಡ ನೋಡ್ರಿ ಸೆಷನ್ 1 ಮತ್ತು ಸೆಷನ್ 2 ಒಂದೇ ದಿನ ನಡೀತವೆ. ಫಸ್ಟ್ ನಿಮ್ದು ಸೆಷನ್ 1 ಆಗ್ತದೆ 45 ನಿಮಿಷ ಆದ್ಮೇಲೆ ಆಟೋಮೆಟಿಕಲಿ ನಿಮ್ದು ಏನಪ್ಪಾ ಅಂದ್ರೆ ಸೆಷನ್ 2 ಸ್ವಿಚ್ ಆಕೈತಿ. ನೀವು ಸೆಷನ್ 2 ಮಾಡ್ಬೇಕಂದ್ರೆ ಟೋಟಲಿ ಈ ಎಕ್ಸಾಮ್ ನೋಡಿದೇನಪ್ಪಾ ಅಂದ್ರೆ ಸೊ 1 ತಾಸು 30 ನಿಮಿಷ ಅಂದ್ರೆ 1.5 ತಾಸಿನ ಎಕ್ಸಾಮ್ ಇರ್ತದೆ, ರೈಟ್. ಸೊ ಕಂಟಿನ್ಯೂಸ್ಲಿ
ಸೊ ಇಲ್ಲಿ ನಾವು ಬಹಳ ಚಂದ ನೋಡ್ಬೇಕು ಏನಪ್ಪಾ ಅಂದ್ರೆ ಸೆಷನ್ 1ದಾಗ ಏನೈತಿ, ಸೆಷನ್ 2ದಾಗ ಏನೈತಿ, ರೈಟ್. ಸೊ ಏನ್ ಇಲ್ಲಿ ಇಂಪಾರ್ಟೆನ್ಸ್, ಯಾವ್ದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದು ಅನ್ನೋದು ಕೂಡ ನಿಮಗೆ ನೋಡ್ರಿ ಈಗ ನೆಕ್ಸ್ಟ್ ಸ್ಲೈಡ್ ದಾಗ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಕೆಲವೊಂದು ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಸೊ ಏನಂತಂದ್ರೆ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ಸೆಷನ್ 1. ಸೆಷನ್ 1 ಅಂತ ನೋಡ್ಬೋದು ಏನಿತ್ತು. ಸೊ ಮ್ಯಾಥ್ಸ್ ಮತ್ತೆ ರೀಸನಿಂಗ್. ಓಕೆ, ಈ ಮ್ಯಾಥ್ಸ್ ರೀಸನಿಂಗ್ ಅಲ್ಲಿ ಯಾವುದೇ ತರನಾದಂತ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಓಕೆ, ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಓಕೆ, ನೀವೇನಾದ್ರೂ ತಪ್ಪು ಮಾಡಿದ್ರೆ ನೀವು ಅದಕ್ಕೆ ಪೆನಾಲ್ಟಿ ಕಟ್ಟೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ದೆನ್ ಅದೇ ರೀತಿ ನೋಡ್ಬೋದು. ಸೊ ದೇರ್ ಇಸ್ ಅ ನೆಗೆಟಿವ್ ಮಾರ್ಕ್ಸ್ ಫಾರ್ ಸೆಷನ್ 2. ಫಾರ್ ಎವ್ರಿ ರಾಂಗ್ ಆನ್ಸರ್ 1 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟಿಂಗ್. ಓಕೆ, ಸೊ ಇಲ್ಲಿ ನಿಮಗೆ ಅರ್ಥ ಆಯ್ತು. ಸೊ ನೋಡ್ರಿ ಏನಿದೆ ಈ ಸೆಷನ್ 2ದೊಳಗ ಜನರಲ್ ಅವೇರ್ನೆಸ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿದೆ ಇದರಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ 25 ಕ್ವಶನ್ ಇದಾವೆ, 75 ಮಾರ್ಕ್ಸ್ ಇದಾವೆ, ರೈಟ್. ಸೊ ಒಂದು ಕ್ವಶನ್ಗೆ 3 ಮಾರ್ಕ್ಸ್, ಈ ರೀತಿ 75 ಮಾರ್ಕ್ಸ್ ಆದ್ರೆ, ಅದೇ ನೀವು ಒಂದು ಕ್ವಶನ್ ಏನಾದ್ರೂ ತಪ್ಪು ಮಾಡಿದ್ರೆ ನಿಮ್ದು 1 ಮಾರ್ಕ್ಸ್ ಏನಾಗತ್ತಪ್ಪ ಅಂದ್ರೆ ನೆಗೆಟಿವ್ ಆಗ್ತದೆ, ಕಟ್ ಆಗ್ತದೆ. ಸೊ ಅಂದ್ರೆ ನಮಗೇನು ಇಲ್ಲಿ ನೆಗೆಟಿವ್ ಇಲ್ಲ, ಇಲ್ಲಿ ನೆಗೆಟಿವ್ ಐತಿ, ರೈಟ್. ಅಂದ್ರೆ ಸೆಷನ್ 2 ಏನಪ್ಪಾ ಅಂದ್ರೆ ನೆಗೆಟಿವ್ ಇದೆ. ಸೊ ದೆನ್ ಇನ್ನೊಂದು ನೀವು ವಿಚಾರ ಮಾಡಿ ಏನಪ್ಪಾ ಅಂತಾರೆ, ಸೊ ಇಲ್ಲಿ the performance of the candidate in session 1 will be evaluated first and performance in session 2 would be evaluated only if a candidate qualifies in the session 1. ಸೊ ಅಂದ್ರೆ ನೋಡ್ರಿ ವಿಚಾರ ಮಾಡ್ರಿ. ಸೊ ಇಲ್ಲಿ ಅಗೇನ್ ಏನಪ್ಪಾ ಅಂತಾರೆ, ಈ ಸೆಷನ್ 1 ನಿಮ್ಮದು ಫಸ್ಟ್ ಚೆಕ್ ಆಕೈತಿ ಪೇಪರ್. ಓಕೆ, ಸೊ ಸೆಷನ್ 1 ಫಸ್ಟ್ ಚೆಕ್ ಆಗ್ತದ. ದೆನ್ ಇಲ್ಲಿ ಏನಾರ ನೀವು ಪಾಸ್ ಆದ್ರೆ ಮಾತ್ರ ನಿಮ್ ಸೆಷನ್ 2 ಚೆಕ್ ಆಕೈತಿ. ಓಕೆ, ಸೊ ಸೆಷನ್ 2 ಚೆಕ್ ಆಗೋದು ಯಾವಾಗ, ಓನ್ಲಿ ಇಫ್ ದ ಸೆಷನ್ 1 ಪಾಸ್ ಆದ್ರೆ. ಸೊ ಹಾಗಾದ್ರೆ ಈ ಸೆಷನ್ 1 ಏನಪ್ಪಾ ಅಂತಂದ್ರ ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದೆ. ದಿಸ್ ಇಸ್ ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್. ಹಾಗಾದ್ರೆ ನೋಡ್ರಿ ಇಲ್ಲಿ ನೀವು 60 ಮಾರ್ಕ್ಸ್ ತಗೊಂಡ್ರು ಕೂಡ, ಅಂದ್ರೆ 120 ಮಾರ್ಕ್ಸ್ ತಗೊಂಡ್ರು ಕೂಡ ನಿಮ್ ಫೈನಲ್ ರ್ಯಾಂಕಿಂಗ್ ಗೆ ಅಂದ್ರೆ ಮೀನ್ಸ್ ಫೈನಲ್ ಸೆಲೆಕ್ಷನ್ ಗೆ ಕನ್ಸಿಡರ್ ಮಾಡಂಗಿಲ್ಲ, ರೈಟ್. ಸೊ ಹಾಗಾದ್ರೆ ನಮ್ ಸೆಲೆಕ್ಷನ್ ಎದ್ರ ಮೇಲೆ ಆಗ್ತದಪ್ಪ ಅಂತಾರ, ಸೊ ಓನ್ಲಿ ಆನ್ ಡಿಪೆಂಡ್ಸ್ ಆನ್ ಸೆಷನ್ 2. ಓಕೆ, ಇಲ್ಲೇನ್ ಸೆಷನ್ 2ದಾಗ ಬರ್ತಾ ಇದೆ ಓನ್ಲಿ ನಮ್ದು ನೋಡ್ರಿ. ಸೊ ಇದ್ರ ಮೇಲೆ ನಮ್ದು ಸೆಲೆಕ್ಷನ್ ಆಗೋದು. ಆದ್ರ ಇಲ್ಲಿ ನಾವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾತ್ರ ಮಾಡ್ಲೇಬೇಕು. ಓಕೆ, ಮಿನಿಮಮ್ ಕ್ವಾಲಿಫೈಯಿಂಗ್ ಎಷ್ಟು ಮಾಡ್ಬೇಕು. ಸೊ ದೆನ್ ಎಸ್ ಅದನ್ನು ಕೂಡ ನೋಡೋಣ. ದೆನ್ ಸೊ ಹಾಗಾದ್ರೆ ನೋಡ್ರಿ ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡ್ರಿ ಏನಪ್ಪಾ ಅಂದ್ರ ಅನ್ರಿಸರ್ವ್ಡ್ ಏನಪ್ಪಾ ಅಂತಾರೆ 30% ಮಾರ್ಕ್ಸ್ ಇದೆ. ಸೊ ಹಾಗಾದ್ರೆ ನೋಡ್ರಿ 60 ಮಾರ್ಕ್ಸ್ ಇತ್ತ ಟೋಟಲ್, ಅದರ 30% ಅಂದ್ರೆ ಸೊ ನೋಡ್ರಿ ಡಿವೈಡೆಡ್ ಬೈ 100 ಮಾಡಿದಾಗ ಸೊ 6 3 18. ಸೊ ಅಂದ್ರ ನಿಮ್ಗೆ ಎಷ್ಟು ಬೇಕಪ್ಪ ಇಲ್ಲಿ 18 ಮಾರ್ಕ್ಸ್ ನೀವು ಮಾಡಿದ್ರೆ ನೀವು ಕ್ವಾಲಿಫೈ. ನೋಡ್ರಿ ಬರೀ ನೀವು ಮ್ಯಾಥ್ಸ್ ರೀಸನಿಂಗ್ ಬರೀ ಎಷ್ಟು ಮಾರ್ಕ್ಸ್ ಸಲುವಾಗಿ ಮಾಡ್ಬೇಕು, 18 ಮಾರ್ಕ್ಸ್ ಸಲುವಾಗಿ ಮಾಡ್ಬೇಕು. ಓಕೆ, ನೀವು ಅಲ್ಲಿ 60 ಮಾಡ್ರು ಕೂಡ ನಿಮ್ಗೆ ಏನು ಯೂಸ್ ಇಲ್ಲ. ಬಟ್ ಏನು ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರೋದ್ರಿಂದ ಸೊ ಅದು ನಿಮ್ ಮಾರ್ಕ್ಸ್ ಕನ್ಸಿಡರ್ ಮಾಡಂಗಿಲ್ಲ. ಬಟ್ ಮಿನಿಮಮ್ ಮಾರ್ಕ್ಸ್ ತಗೊಂಡಾದ್ರೂ ಪಾಸ್ ಆಗ್ಲೇಬೇಕು. ಅಂದಾಗ ನಿಮ್ದು ಸೆಕೆಂಡ್ ಪೇಪರ್ ಚೆಕ್ ಆಗ್ಬೋದು. ಓಕೆ, ದೆನ್ OBC EWS ಇತ್ತ ನೋಡ್ರಿ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 25%. ಈಗ 60 ಮಾರ್ಕ್ಸ್ 25% ಅಂತಂದ್ರೆ ನೋಡ್ರಿ ಸೊ 50% ಅಂದ್ರೆ 30 ಆಯ್ತು, 25% ಅಂದ್ರೆ 15 ಆಯ್ತು. ಸೊ ಅಂದ್ರೆ 15 ಮಾರ್ಕ್ಸ್, ರೈಟ್. ಸೊ ದೆನ್ ಅದೇ ನೋಡ್ರಿ ಅದರ್ ಕ್ಯಾಟಗರಿ. ಸೊ ಅದರ್ ಕ್ಯಾಟಗರಿ ಅಂದ್ರೆ ನೋಡ್ರಿ ಅನ್ರಿಸರ್ವ್ಡ್ ಮತ್ತು OBC EWS ಬಿಟ್ಟು ಅದರ್ ಕ್ಯಾಟಗರಿ ಅಂದ್ರೆ ಯಾವ್ದು, ಕ್ಯಾಟಗರಿ 1 2A 2B SC, ಸಾರಿ 2A 2B ಬರಂಗಿಲ್ಲ, ಅದು OBC ಬರ್ತದೆ. ಅದರ್ ಕ್ಯಾಟಗರಿ ಅಂದ್ರೆ SC ST ಬಂದ್ರು, ರೈಟ್. ಸೊ SC ST ಅವ್ರಿಗೆ ನೋಡ್ರಿ ಜಸ್ಟ್ 20% ಆಫ್ ದ ಮಾರ್ಕ್ಸ್. ಓಕೆ, 20% ಅಂದ್ರೆ ನೋಡ್ರಿ ಎಷ್ಟು ಆಗ್ತದೆ, ಸೊ 12 ಮಾರ್ಕ್ಸ್ ಆಗ್ತೈತಿ, ರೈಟ್. ಸೊ 12 ಮಾರ್ಕ್ಸ್. ಸೊ ಇಲ್ಲಿ ನೀವು 12 ಮಾರ್ಕ್ಸ್ ತಗೊಂಡ್ರಪ್ಪ ಅಂತಂದ್ರೆ SC ST ದವರು ಅವ್ರು ಕ್ವಾಲಿಫೈ ಆಗ್ತೀರಿ. ಸೊ ದೆನ್ ಬಟ್ ನಮ್ಮ ಎಕ್ಸಾಮ್ ಪೂರ್ತಿ ಡಿಪೆಂಡ್ ಆಗೋದು ಅದ್ರ ಮೇಲೆ. ಸೊ ಎಕ್ಸಾಮ್ ಡಿಪೆಂಡ್ ಆಗಿರೋದು ಸೆಷನ್ 2 ಮೇಲೆ, ರೈಟ್. ಸೊ ನೀವು ಇಲ್ಲಿ ಏನ್ ಮಾರ್ಕ್ಸ್ ತಗೋತೀರಿ ಅದರ ಮೇಲೆ ನಿಮ್ದು ಫೈನಲ್ ಸೆಲೆಕ್ಷನ್ ಆಗೋದು. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ ದೆನ್ ಅರ್ಥ ಆಗಿರ್ಬೋದು ಅಂತೀನಿ, ರೈಟ್. ಇನ್ ಕೇಸ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಸ್ಲೋ ಆಗಿ ನೋಡ್ರಿ, ಇಲ್ಲಂತ ಸ್ವಲ್ಪ ರಿಪೀಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ರೈಟ್. ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಈ ನಂಬರ್ಸ್ ಗಳ ಮೇಲೆ ನೀವು ಕಾಲ್ ಮಾಡಿ ಮಾತಾಡ್ಬೋದು, ರೈಟ್. ಸೊ ದೆನ್ ನೆಕ್ಸ್ಟ್ ನೋಡ್ರಿ ಇಲ್ಲಿಗೆ ನಮ್ದು MTS ಪ್ರೊಸೆಸ್ ಮುಗಿತದ. ಓಕೆ, ಬಟ್ ಹವಾಲ್ದಾರ್ ಪೋಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತಾವ. ಓಕೆ, ಇಲ್ಲಿ ನಾವು PET ನೋಡ್ಬೋದು ಏನಂತಂದ್ರೆ ವಾಕಿಂಗ್ ಇರ್ತಾ ಇದೆ. ಓಕೆ, ಸೊ ವಾಕಿಂಗ್ ಎಷ್ಟಪ್ಪ ಅಂತಂದ್ರೆ ನೋಡ್ರಿ ಮೇಲ್ ಕ್ಯಾಂಡಿಡೇಟ್ಸ್ ಗೆ 1600 ಮೀಟರ್. ಓಕೆ, ಎಷ್ಟು ನಿಮಿಷದೊಳಗ 15 ನಿಮಿಷದೊಳಗೆ. ಓಕೆ, ಅಂದ್ರೆ ನೀವು 1600 ಮೀಟರ್ ರನ್ನಿಂಗ್ ಏನಪ್ಪಾ ಅಂದ್ರೆ 15 ನಿಮಿಷ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಇನ್ ಕೇಸ್ ಆಫ್ ಮೇಲ್ ಕ್ಯಾಂಡಿಡೇಟ್ಸ್. ಸೊ ಅದೇ ನೋಡ್ರಿ ಇನ್ ಕೇಸ್ ಆಫ್ ಫೀಮೇಲ್ ಕ್ಯಾಂಡಿಡೇಟ್ಸ್ ನೋಡ್ರಿ ಸೊ 1 ಕಿಲೋಮೀಟರ್ ವಾಕಿಂಗ್. ಓಕೆ, ನೋಡ್ರಿ ರನ್ನಿಂಗ್ ಇಲ್ಲ, ಇದು ವಾಕಿಂಗ್. ಸೊ 1 ಕಿಲೋಮೀಟರ್ ವಾಕಿಂಗ್ ಎಷ್ಟು 20 ನಿಮಿಷದೊಳಗ ಕಂಪ್ಲೀಟ್ ಮಾಡ್ಬೇಕು.
ಓಕೆ. ಸೊ ದೆನ್ ಇದು ಏನಪ್ಪಾ ಅಂದ್ರೆ ಎಂಡೂರೆನ್ಸ್ ಟೆಸ್ಟ್ ಆದ್ರೆ ಇನ್ನು ಸ್ಟ್ಯಾಂಡರ್ಡ್ ಟೆಸ್ಟ್ ಏನ್ ಬರ್ತದೆ ನೋಡ್ರಿ. ಸೊ ಇಲ್ಲಿ ಹೈಟ್ ಮತ್ತು ಚೆಸ್ಟ್ ಗೆ ಸಂಬಂಧಪಟ್ಟಂಗ ಮೇಲ್ ಕ್ಯಾಂಡಿಡೇಟ್ಸ್ ನೋಡ್ರಿ ಹೈಟ್ ಏನಪ್ಪಾ ಅಂದ್ರೆ 157 ಬೇಕು ಮಿನಿಮಮ್. ಓಕೆ. ಸೊ ದೆನ್ ಚೆಸ್ಟ್ ಏನಿರ್ಬೇಕು ಅಂದ್ರೆ ಮಿನಿಮಮ್ 81 ಇರಬೇಕು, ಅಪ್ ಟು 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಮಾಡ್ತಾ ಇರಬೇಕು. ಓಕೆ. ಸೊ ದೆನ್ ಅದೇ ನೋಡ್ರಿ ಇನ್ ಕೇಸ್ ಆಫ್ ST ಕ್ಯಾಂಡಿಡೇಟ್ಸ್ ಇದ್ರೆ ನೋಡ್ರಿ, ರೈಟ್. ಸೊ ST ಕ್ಯಾಂಡಿಡೇಟ್ಸ್ ಇದ್ದಾಗ ಸೊ ಅವ್ರಿಗೆ ಏನಪ್ಪಾ ಅಂತಾರ ಸೊ ಈ ಹೈಟ್ ಒಳಗ ಸ್ವಲ್ಪ ರಿಲ್ಯಾಕ್ಸೇಷನ್ ಐತಿ. ಓಕೆ. ಏನ್ ರಿಲ್ಯಾಕ್ಸೇಷನ್ ಅಪ್ಪ ಅಂದ್ರ ಸೊ 5 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಐತಿ. 152.5 ಸೆಂಟಿಮೀಟರ್ ಅವ್ರ ಹೈಟ್ ಇದ್ರೆ ಅವರು ಎಲಿಜಿಬಲ್ ಆಗ್ತಾ ಇದಾರೆ, ರೈಟ್. ಸೊ ದೆನ್ ಇದು ಮೇಲ್ಗೆ ಸಂಬಂಧಪಟ್ಟಂಗಾದ್ರೆ ಇನ್ನು ಫಿಮೇಲ್ಗೂ ಕೂಡ ನೋಡ್ರಿ ಸಪರೇಟ್ ಆಗಿದೆ. ಸೊ ಫಿಮೇಲ್ ಹೈಟ್ ಏನಂತಾರೆ 152.5 ಸೆಂಟಿಮೀಟರ್. ದಿಸ್ ಇಸ್ ಫಾರ್ ಆಲ್ ಅದರ್ ಕ್ಯಾಟಗರಿ ಅದರ್ ದೆನ್ ದ ST ಕ್ಯಾಟಗರಿ ಅಂತ ಹೇಳ್ತೀವಿ. ಓಕೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ST ಕ್ಯಾಟಗರಿ ಅವ್ರು ಇದ್ರೆ ನೋಡ್ರಿ ಇಲ್ಲಿ 2.5 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಸೊ 150 ಸೆಂಟಿಮೀಟರ್ ಇರಬೇಕು ಯಾರಿಗೆ, ಇನ್ ಕೇಸ್ ಆಫ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ, ರೈಟ್. ಸೊ ದೆನ್ ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡ್ರಿ ವೇಟ್ ಕೇಳ್ತಾರೆ. ಹೈಟ್ ಏನು ವೇಟ್ ಅಲ್ಲಿ ನಾವು ನೋಡಬಹುದು. ವೇಟ್ ಏನಪ್ಪಾ ಅಂದ್ರೆ ಮಿನಿಮಮ್ 48 kg ಇರಬೇಕು, ರೈಟ್. ದಟ್ ಇಸ್ ಮಿನಿಮಮ್ 48 kg ಇರಬೇಕು. ದೆನ್ ಸೊ ಅದ ನಾವು ನೋಡ್ರಿ ST ಕ್ಯಾಂಡಿಡೇಟ್ ಇದ್ರೆ ಮಿನಿಮಮ್ ಏನಾಗಿರ್ಬೇಕಪ್ಪ ಅಂದ್ರೆ 46 kg ಇರ್ಬೇಕು. ಓಕೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರ ಸೊ ನಾವಿಲ್ಲಿ ಇಲ್ಲೆಲ್ಲ ಈ ಸ್ಟ್ಯಾಂಡರ್ಡ್ಸ್ ಗಳನ್ನ ನೋಡ್ಬೋದು. ಓಕೆ. ಸೊ ಇದು ಏನಪ್ಪಾ ಅಂತಂದ್ರೆ ಓನ್ಲಿ ಇಟ್ಸ್ ಫಾರ್ ಹವಾಲ್ದಾರ್ ಪೋಸ್ಟ್ಗೆ. ಓಕೆ. ನಾಟ್ ಫಾರ್ MTS ಪೋಸ್ಟ್. ಓಕೆ. ಸೊ ದೆನ್ ಇದಾದ ತಕ್ಷಣ ನೋಡ್ರಿ ಹಾಗಾದ್ರೆ ಎಸ್ ನೋಟಿಫಿಕೇಶನ್ ಆಯ್ತು. ಸೊ ಎಕ್ಸಾಮ್ ಬಗ್ಗೆ ತಿಳಿಸಿದೆ, ಏನು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ತಿಳಿಸಿದೆ, ಏಜ್ ಬಗ್ಗೆ ತಿಳಿಸಿದೆ, ಎಜುಕೇಶನ್ ಏನ್ ಬೇಕು ತಿಳಿಸಿದೆ, ರೈಟ್. ಎಕ್ಸಾಮ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ತಿಳಿಸಿದೆ. ಹಾಗಾದ್ರೆ ಅಪ್ಲಿಕೇಶನ್ ಬಂದಿದೆ, ಬಟ್ ಇಂಪಾರ್ಟೆಂಟ್ ಡೇಟ್ಸ್ ಬೇಕಲ್ಲ. ಸೊ ದೆನ್ ಹಾಗಾದ್ರೆ ಸೊ ದ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೋಡ್ಬೇಕಾದ್ರೆ ನೋಡ್ರಿ ಇಲ್ಲಿ ಆನ್ಲೈನ್ ನೀವು ಸಬ್ಮಿಷನ್ ಮಾಡ್ಬೇಕಾದ್ರೆ ಈಗ ಆಲ್ರೆಡಿ ಏನಪ್ಪಾ ಅಂತಾರೆ 26 ಜೂನ್ ಇಂದ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ 31/7/2024 ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಸೊ ದೆನ್ ಅದೇ ರೀತಿ ನೋಡ್ರಿ ನೀವು ಏನಾದ್ರೂ ಅಪ್ಲಿಕೇಶನ್ ತುಂಬಬೇಕಾದ್ರೆ ಸೊ ಏನಾದ್ರೂ ತಪ್ಪಾಗಿ ಏನಾದ್ರೂ ನೀವು ಎಂಟ್ರಿ ಮಾಡಿದ್ರೆ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ತಪ್ಪಾಗಿ ತುಂಬಿದ್ರೆ ಅದನ್ನು ಕೂಡ ನಿಮಗೆ ಕರೆಕ್ಷನ್ ಮಾಡಕ್ಕೆ ನಿಮಗೆ ಏನಪ್ಪಾ ಅಂದ್ರೆ ಒಂದು ಟೈಮ್ ಕೊಡ್ತಾ ಇದಾರೆ. ಸೊ ಯಾವಾಗ ಅಂತಾರೆ 16/8 ಹಿಡ್ಕೊಂಡು 17/8 ಅಂದ್ರೆ 2 ದಿನ ಟೈಮ್ ಐತೆ ನೋಡ್ರಿ. ಸೊ ಓಕೆ. ಸೊ 16/8/2024 ಮತ್ತೆ 17/8/2024 ಅಂದ್ರೆ 2 ದಿವಸ ನಿಮ್ಗೆ ಟೈಮ್ ಇರ್ತದೆ. ಸೊ ಅಲ್ಲಿ ನೀವ್ ಏನ್ ಮಾಡ್ಬೇಕು, ನಿಮ್ಮ ಏನಾದ್ರೂ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡ್ಕೋಬಹುದು. ಓಕೆ. ಸೊ ದೆನ್ ಹಾಗಾದ್ರೆ ಶೆಡ್ಯೂಲ್ಡ್ ಆಫ್ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದ್ರೆ ನೋಡ್ರಿ ಇದು ಕಂಪ್ಯೂಟರ್ ಬೇಸ್ಡ್ ಅಂದ್ರೆ ಏನು ಆನ್ಲೈನ್ ಎಕ್ಸಾಮ್. ಓಕೆ. ಸೊ ಹಾಗಾದ್ರೆ ಆನ್ಲೈನ್ ಎಕ್ಸಾಮ್ ಯಾವಾಗಿದೆ ಅಂತಾರೆ ಅಕ್ಟೋಬರ್ ನವೆಂಬರ್ 2024, ರೈಟ್. ಸೊ ಬರುವಂತ ಅಕ್ಟೋಬರ್ ನವೆಂಬರ್ 2024 ಅಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ ಇದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಸೊ ತಿಳಿದಿದೆ ಅನ್ಕೋತೀನಿ. ಇನ್ ಕೇಸ್ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಸೊ ಪ್ಲೀಸ್ ಸೊ ಈ ನಂಬರ್ಗಳ ಮೇಲೆ ಕಾಲ್ ಮಾಡ್ರಿ. ಸೊ ಕಾಲ್ ಮಾಡಿ ನಿಮ್ಮ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಓಕೆ. ಸೊ ಅದೇ ರೀತಿ ನೀವು ನೋಡ್ಬೋದು. ಸೊ ಇದ್ರ ಜೊತೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ನಾನು ಹೇಳ್ಬೇಕಪ್ಪ ಅಂತಾರೆ ಸೊ ಇದೇ ಆಗಸ್ಟ್ 27 ಮೀನ್ಸ್ 2024. ಓಕೆ. ಸೊ SSC GD ಗೆ ಕೂಡ ಕಾಲ್ ಫಾರ್ಮ್ ಆಗ್ತಾ ಇದೆ. ಸೊ ಈ SSC GD ಏನಪ್ಪಾ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 40,000ಕ್ಕಿಂತಲೂ ಹೆಚ್ಚಿನ ಒಂದು ಹುದ್ದೆಗಳಿಗೆ ಒಂದು ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಬರೋದಿದೆ, ರೈಟ್. ಸೊ ಇದರ ಎಕ್ಸಾಮ್ ಬಂದ್ಬಿಟ್ಟು ಏನಪ್ಪಾ ಅಂತಾರೆ ಸೊ ಜನವರಿ ಅಂಡ್ ಫೆಬ್ರವರಿ 2025 ಅಲ್ಲಿ ನಿಮ್ಮ ಎಕ್ಸಾಮ್ಗಳು ನಡೆಯುತ್ತಿದೆ. ಸೊ ನೋಡ್ರಿ, ಸೊ ಇನ್ ಕೇಸ್ ನೀವೇನಾದ್ರೂ ಈ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಸೊ ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಇರಲಿ, ಈ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ನೀವು ಏನಾದ್ರೂ ಪ್ರಿಪರೇಷನ್ ಮಾಡ್ತಾ ಇದ್ರೆ ಸೊ ನಮ್ಮಲ್ಲಿ ಕೂಡ ನಾವು KCC ಕರ್ನಾಟಕ ಕೋಚಿಂಗ್ ಸೆಂಟರ್ ಅಲ್ಲಿ ಸೊ ಇದೇ ಜುಲೈ 8ರಿಂದ ಸೊ ಏನಪ್ಪಾ ಅಂದ್ರೆ SSC ಗೆ ಸಂಬಂಧಪಟ್ಟಂಗೆ ಅಲ್ಲದೆ MTS ಗೆ ಸಂಬಂಧಪಟ್ಟಂಗೆ RPF ಗೆ ಸಂಬಂಧಪಟ್ಟಂಗೆ ಸೊ ಹೊಸ ಬ್ಯಾಚ್ ಜುಲೈ 8ರಿಂದ ನಮ್ದೇನಪ್ಪಾ ಅಂದ್ರೆ ಪ್ರಾರಂಭ ಆಗ್ತಾ ಇದೆ. ಸೊ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ನೀವು ಕೂಡ ಜಾಯಿನ್ ಆಗ್ಬೋದು. ಸೊ ಇಷ್ಟ ಹೇಳಿ. ಸೊ ದೆನ್ ಜೈ ಹಿಂದ್, ಜೈ ಕರ್ನಾಟಕ.